ಹಲೋ ಎವ್ರಿವನ್, KCET 2025ಗೆ ಸಂಬಂಧಿಸಿರುವಂತೆ ECE ವಿಭಾಗದಲ್ಲಿ ಯಾವ ರೀತಿಯ ಒಂದು ಪ್ರಿಯಾರಿಟಿ ಆರ್ಡರ್ನ ಮಾಡಬೇಕು ಎಂಬುದನ್ನು ತಿಳಿಸಿಕೊಳ್ಳಲು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಈ ಒಂದು ವಿಭಾಗದಲ್ಲಿ ಯಾವ ರೀತಿಯ ಪ್ರಿಯಾರಿಟಿ ಆರ್ಡರ್ನ ಮಾಡಬೇಕು ಅಂತ ಹಾಕಿದೆವು. ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಾವು E&C ವಿಭಾಗದಲ್ಲಿ ಯಾವ ಒಂದು ಪ್ರಿಯಾರಿಟಿ ಆರ್ಡರ್ ಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಈ ವಿಡಿಯೋನ ಉದ್ದೇಶವೇನೆಂದರೆ ಮುಖ್ಯವಾಗಿ ಲಾಸ್ಟ್ ಇಯರ್ ಕಟ್ ಆಫ್ ಯಾವ ರೀತಿ ನಿಂತಿತ್ತು, ಕಟ್ ಆಫ್ನ ಅನುಗುಣವಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇಲ್ಲಿ ಪ್ರಿಯಾರಿಟಿ ಆರ್ಡರ್ನ ಕೂಡ ನೀವು ಗಮನಿಸಬಹುದು. ಯಾವ ಒಂದು ಕಾಲೇಜಿನಲ್ಲಿ ಕಡಿಮೆ ಕಟ್ ಆಫ್ ನಿಂತಿದೆಯೋ ಆ ಕಾಲೇಜನ್ನು ಮೇಲೆ ಹಾಕಿದ್ದೇನೆ, ಮತ್ತು ಯಾವ ಕಾಲೇಜಿನಲ್ಲಿ ಗರಿಷ್ಠ ಒಂದು ಕಟ್ ಆಫ್ ನಿಂತಿದೆಯೋ ಆ ಒಂದು ಕಾಲೇಜನ್ನು ಕೆಳಗಡೆ ಹಾಕಿದ್ದೇವೆ. ಈ ರೀತಿಯ ಒಂದು ಪ್ರಿಯಾರಿಟಿ ಆರ್ಡರ್ನ ಮಾಡಿದಾಗ ನಿಮ್ಮ ಮಾರ್ಕ್ಸಿಗೆ ಯಾವ ಒಂದು ಕಾಲೇಜ್ ದೊರಕಬೇಕೋ ಆ ಕಾಲೇಜ್ ನಿಮಗೆ ದೊರಕುತ್ತದೆ. ಹಾಗಿದ್ರೆ ವಿಡಿಯೋನ ಆರಂಭಿಸೋಣ. ವಿಡಿಯೋನ ಕೊನೆವರೆಗೆ ನೋಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳೊಂದಿಗೆ ಶೇರ್ ಮಾಡಿ ಇಟ್ಕೊಳ್ಳಿ. ಕೌನ್ಸಿಲಿಂಗ್ ಟೈಮ್ನಲ್ಲಿ ಇದು ಬಹಳಷ್ಟು ಉಪಯುಕ್ತವಾಗಲಿದೆ, ಯಾವ ಕಾಲೇಜನ್ನು ಪ್ರಿಯಾರಿಟಿ ಆರ್ಡರ್ಲಿ ಹಾಕಬೇಕಂತ. ಅಷ್ಟೇ ಅಲ್ಲದೆ ಈ ವಿಡಿಯೋನ ಕೊನೆವರೆಗೆ ನೋಡಿ, ಯಾಕಂದರೆ ಈಗ ಒಂದು ಐಡಿಯಾ ಸಿಕ್ಕರೆ ನಿಮಗೆ ಯಾವ ಕಾಲೇಜ್ ನಿಮಗೆ ಹೋದರೆ ಬೆಸ್ಟ್ ಇರುತ್ತೆ ನಿಮ್ಮ ಒಂದು ರ್ಯಾಂಕಿಗೆ. ಆಲ್ರೆಡಿ KA ರ್ಯಾಂಕನ್ನು ರಿಲೀಸ್ ಮಾಡಿ ಆಯಿತು. ಆ ರ್ಯಾಂಕಿಗೆ ಯಾವ ಕಾಲೇಜ್ ನಮಗೆ ದೊರಕಬಹುದು ಎಂಬ ಒಂದು ವಿಷಯ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ. ಆದ್ದರಿಂದ ಹೇಳೋದು, ವಿಡಿಯೋನ ಕೊನೆವರೆಗೆ ನೋಡಿ. ಈ ಚಾನಲ್ಗೆ ನೀವೇನಾದರೂ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಮುಂದಿನ ಒಂದು ಅಪ್ಡೇಟ್ಸ್ಗಳಿಗಾಗಿ ಅಥವಾ ಮುಂದಿನ ಒಂದು ಕಟ್ ಆಫ್ಗಳಿಗಾಗಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಭಾಳಷ್ಟು ಉಪಯುಕ್ತವಾಗಲಿದೆ ಕೌನ್ಸಿಲಿಂಗ್ ಟೈಮ್ನಲ್ಲಿ. ಹಾಗಿದ್ರೆ ಬನ್ನಿ ವಿಡಿಯೋನ ಆರಂಭಿಸೋಣ. ಮೊದಲಿಗೆ ಟಾಪ್ 10 ಕಾಲೇಜ್ಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ಒಂದು ಕಾಲೇಜ್ನಲ್ಲಿ ಕಟ್ ಆಫ್ ಎಷ್ಟು ನಿಂತಿತ್ತಂದರೆ 1300ರವರೆಗೆ ಕಟ್ ಆಫ್ ನಿಂತಿತ್ತು. ಹಾಗೆ ಮುಂದಿನ ಕಾಲೇಜ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ಕಾಲೇಜ್ನಲ್ಲಿ ಕೂಡ 2955ಕ್ಕೆ ಕಟ್ ಆಫ್ ನಿಂತಿತ್ತು. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಕಾಲೇಜ್ನಲ್ಲಿ ಕೂಡ 4880ಕ್ಕೆ ಒಂದು ಕಟ್ ಆಫ್ ನಿಂತಿತ್ತು. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಈ 3 ಕಾಲೇಜ್ಗಳು RV ಕಾಲೇಜ್ ಮತ್ತು BMS ಕಾಲೇಜ್ ಮತ್ತು MS ರಾಮಯ್ಯ ಕಾಲೇಜ್ಗಳು ಬಹಳಷ್ಟು ಡಿಮ್ಯಾಂಡ್ ಇರುವಂತಹ ಒಂದು ಕಾಲೇಜ್ಗಳಾಗಿದ್ದಾವೆ. ಟಾಪ್ 3 ಕಾಲೇಜಸ್ಗಳಾಗಿದ್ದಾವೆ. ಅದರ ನಂತರ PES ಯೂನಿವರ್ಸಿಟಿ, ಇದು ಕೂಡ ಉತ್ತಮವಾದಂತಹ ಕಾಲೇಜ್. ಈ ಕಾಲೇಜ್ನಲ್ಲಿ 5451ಕ್ಕೆ ಕಟ್ ಆಫ್ ನಿಂತಿದೆ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಕಾಲೇಜ್ನಲ್ಲಿ 6000ಕ್ಕೆ ಕಟ್ ಆಫ್ ನಿಂತಿದೆ. ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 7000ಕ್ಕೆ ಕಟ್ ಆಫ್ ನಿಂತಿದೆ. JSS ಸೈನ್ಸ್ ಈ ಒಂದು ಹುಬ್ಳಿಯಲ್ಲಿ ಏನಿದೆ ಈ ಕಾಲೇಜ್ನಲ್ಲಿ 9599ಕ್ಕೆ ಕಟ್ ಆಫ್ ನಿಂತಿದೆ. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 9975ಕ್ಕೆ ಕಟ್ ಆಫ್ ನಿಂತಿದೆ. ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಈ ಕಾಲೇಜ್ನಲ್ಲಿ 10,000ಕ್ಕೆ ಕಟ್ ಆಫ್ ನಿಂತಿದೆ. ನಿಮ್ಮ ರ್ಯಾಂಕ್ ಏನಾದರೂ 10,000 ಒಳಗಡೆ ಇದ್ದರೆ ಈ ಟಾಪ್ 9 ಕಾಲೇಜ್ಗಳಲ್ಲಿ ಸಿಗುವಂತಹ ಚಾನ್ಸಸ್ಸು ಭಾಳಷ್ಟು ಇರುತ್ತೆ. ಈ ಎಲ್ಲ ಕಾಲೇಜ್ಗಳು ತುಂಬ ಒಂದು ಡಿಮ್ಯಾಂಡ್ ಇರುವಂಥ ಕಾಲೇಜ್ಗಳಾಗಿದ್ದಾವೆ. ಬ್ರಾಂಚ್ ಕೂಡ ನೀವು ನೋಡ್ಬೋದು E&C ವಿಭಾಗದಲ್ಲಿ. ಮುಂದಿನ ಕಾಲೇಜ್ಗಳಲ್ಲಿ ನೋಡ್ಬೋದು ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಕಾಲೇಜ್ನಲ್ಲಿ 12,000ಕ್ಕೆ ಕಟ್ ಆಫ್ ನಿಂತಿದೆ. PES ಕಾಲೇಜ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಈ ಒಂದು ಕಾಲೇಜ್ನಲ್ಲಿ 12,384ಕ್ಕೆ ಕಟ್ ಆಫ್ ನಿಂತಿದೆ. KLE ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ 13,000ಕ್ಕೆ ಕಟ್ ಆಫ್ ನಿಂತಿದೆ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 15,124ಕ್ಕೆ ಕಟ್ ಆಫ್ ನಿಂತಿದೆ. ಹಾಗೆ ನೀವು ಎಲ್ಲ ಕಾಲೇಜ್ಗಳನ್ನು ನೋಡ್ಕೊಂಡು ಹೋಗ್ಬೋದು. NIE IT ಕಾಲೇಜ್ನಲ್ಲಿ ಈ ಕಾಲೇಜ್ನಲ್ಲಿ ಕೂಡ 15,000ಕ್ಕೆ ಕಟ್ ಆಫ್ ನಿಂತಿದೆ. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 15,000ಕ್ಕೆ ಕಟ್ ಆಫ್ ನಿಂತಿದೆ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, SDM ಕಾಲೇಜ್ ಆಫ್ ಇಂಜಿನಿಯರಿಂಗ್, ತದನಂತರ KLS ಗಾಡ್ಗೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಎಲ್ಲ ಕಾಲೇಜ್ಗಳಲ್ಲಿ ನೋಡ್ಬೋದು ಕಟ್ ಆಫ್ 23,000ವರೆಗೆ ಕಟ್ ಆಫ್ ನಿಂತಿದೆ. ಹಾಗೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್, ಡಾಕ್ಟರ್ BR ಅಂಬೇಡ್ಕರ್ ಟೆಕ್ನಾಲಜಿ ಮತ್ತು ನ್ಯೂ ಹಾರಿಜಾಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಎಲ್ಲ ಕಾಲೇಜಸ್ಗಳ ಒಂದು ಕೋಡನ್ನು ಕೊಟ್ಟಿದ್ದೇವೆ. ಈ ಕೋಡನ್ನು ನೆನಪಿಟ್ಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಪ್ರಿಯಾರಿಟಿ ಆರ್ಡರ್ನ ನೆನಪಿಟ್ಕೊಂಡು ನಿಮ್ಮ ಒಂದು ಯಾವುದು ನಿಯರ್ ಆಗುತ್ತೆ, ನಿಮಗೆ ಯಾವ ಕಾಲೇಜ್ ನಿಮಗೆ ಇಷ್ಟ ಎನ್ನುವುದನ್ನು ಡಿಸೈಡ್ ಮಾಡಿಕೊಂಡು ನೀವು ಒಂದು ಪ್ರಿಯಾರಿಟಿ ಆರ್ಡರ್ನ ನಿಮ್ಮ ಒಂದು ಕೈಯಿಂದ ಬರೆದರೆ ಅದು ತುಂಬ ಉತ್ತಮವಾಗುತ್ತೆ. ಕೌನ್ಸಿಲಿಂಗ್ ಟೈಮ್ನಲ್ಲಿ ಬಹಳಷ್ಟು ಉಪಯುಕ್ತವಾಗಲಿದೆ. ಈ ವಿಡಿಯೋ ನಿಮಗೆ ರೆಫರೆನ್ಸ್ಗಾಗಿ ಮಾಡ್ತಾ ಇರೋದು, ಕಟ್ ಆಫ್ ಅನುಗುಣವಾಗಿ. ಅಷ್ಟೇ ಅಲ್ಲದೆ ನಿಮಗಿರುವಂಥ ನಿಯರ್ ಬೈ ಇರುವಂತಹ ಒಂದು ಕಾಲೇಜ್ ಯಾವುದು ಆ ಕಾಲೇಜನ್ನು ಮೇಲೆ ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಯಾವ ಕಾಲೇಜಲ್ಲಿ ಹೋಗಬೇಕಂತ ಆಸೆ ಇರುತ್ತೋ ಅಂತಹ ಕಾಲೇಜ್ಗಳನ್ನು ಪ್ರಿಯಾರಿಟಿ ಆರ್ಡರ್ನಲ್ಲಿ ಮೇಲೆ ಹಾಕಬೇಕಾಗುತ್ತೆ. ಇದೇ ಫೈನಲ್ ಆಗಿರೋದಿಲ್ಲ, ಇದು ಕೇವಲ ಕಟ್ ಆಫ್ಗೆ ಅನುಗುಣವಾಗಿ ಒಂದು ಪ್ರಿಯಾರಿಟಿ ಆರ್ಡರ್ನ ಮಾಡಿದ್ದೇವೆ. ಮುಂದಿನ ಕಾಲೇಜು SMVIT ಮತ್ತು ಬಸವೇಶ್ವರ ಇಂಜಿನಿಯರಿಂಗ್ ಆಫ್ ಕಾಲೇಜ್ ಬಾಗಲಕೋಟ್ ಮತ್ತು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದರ ನಂತರ ಮತ್ತು PES ಮಂಡ್ಯ ಕಾಲೇಜ್ ಬರ್ತದೆ. ತದನಂತರ ಡಾಕ್ಟರ್ BR ಅಂಬೇಡ್ಕರ್ ಈ ಒಂದು ಕಾಲೇಜ್ ಬರ್ತದೆ. ಮತ್ತು ರೇವಾ ಯೂನಿವರ್ಸಿಟಿ, KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಯೂನಿವರ್ಸಿಟಿ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತದನಂತರ JS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲ ಕಾಲೇಜುಗಳ ಒಂದು ಕಟ್ ಆಫನ್ನು ನೋಡ್ಕೊಳ್ಬೋದು ನೀವು. 36,000ವರೆಗೆ ಈ ಒಂದು ಕಟ್ ಆಫ್ ನಿಂತಿದೆ.
ಹಾಗೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಸವೇಶ್ವರ ಇಂಜಿನಿಯರಿಂಗ್ ಬಾಗಲಕೋಟೆ, ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 39,000ಕ್ಕೆ ಕಟ್ ಆಫ್ ನಿಂತಿದೆ. ಮತ್ತು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟಲ್ಲಿ 39,000ಕ್ಕೆ ಕಟ್ ಆಫ್ ನಿಂತಿದೆ. ಗೌರ್ಮೆಂಟ್ ಶ್ರೀ ಕೃಷ್ಣ ರಾಜೇಂದ್ರ ಸಿಲ್ವರ್ ಜುಬಿಲಿ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟಲ್ಲಿ 40,000ಕ್ಕೆ ಕಟ್ ಆಫ್ ನಿಂತಿದೆ. ದಯಾನಂದ ಸಾಗರ್ ಯೂನಿವರ್ಸಿಟಿಯಲ್ಲಿ 41,776ಕ್ಕೆ ಕಟ್ ಆಫ್ ನಿಂತಿದೆ. ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 42,000ಕ್ಕೆ ಕಟ್ ಆಫ್ ನಿಂತಿದೆ. ಮುಂದಿನ ಕಾಲೇಜ್ಗಳನ್ನು ನೋಡ್ಬೋದು. PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯದಲ್ಲಿ, ಮತ್ತು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KLE ಕಾಲೇಜ್ ಹುಬ್ಳಿ, ಮತ್ತು MUJ ಕಾಲೇಜ್, ಈ ಒಂದು ಕಾಲೇಜ್ನಲ್ಲಿ ಕೂಡ ನೀವು ನೋಡ್ಬೋದು 47,000ಕ್ಕೆ ಕಟ್ ಆಫ್ ನಿಂತಿದೆ. MUJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ 47,000ಕ್ಕೆ ಕಟ್ ಆಫ್ ನಿಂತಿದ್ದಾವೆ. ಮುಂದಿನ 3 ಕಾಲೇಜ್ಗಳ ಲಿಸ್ಟನ್ನು ನೋಡ್ಬೋದು. ಟಾಪ್ 50 ಕಾಲೇಜಸ್ಗಳ ಬಗ್ಗೆ ವಿವರಿಸಿದ್ದೇನೆ. ಉಳಿದಿರುವಂಥ ಕಾಲೇಜ್ಗಳನ್ನು ನಾನು ಲಿಸ್ಟಲ್ಲಿ ಬಿಡ್ತಾ ಹೋಗ್ತೇನೆ. ನೀವು ಬೇಕಾದರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಕೌನ್ಸಿಲಿಂಗ್ ಟೈಮ್ನಲ್ಲಿ ನೀವು ಈ ಒಂದು ವಿಡಿಯೋನ ನೋಡಿಕೊಂಡು ಒಂದು ಪ್ರಿಯಾರಿಟಿ ಆರ್ಡರ್ನ ಮಾಡ್ಬೋದಾಗಿರುತ್ತೆ. ಮುಂದಿನ ಒಂದು ಕಾಲೇಜಸ್ಗಳ ಲಿಸ್ಟನ್ನು ನಾನು ಬಿಡ್ತಾ ಹೋಗ್ತೇನೆ. ನೀವು ಬೇಕಂದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಇಟ್ಕೊಳ್ಳಿ ಅಥವಾ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.